ಪತ್ರಕರ್ತ ಬಾಂಧವರಿಗೆ ಶರಣಗಳು ಸಲ್ಲಿಸಿ ಈ ದಿನದ ಪತ್ರಿಕಾಗೋಷ್ಠಿಯ ವಿಚಾರ ಏನೆಂದರೆ, ಹಿಂದುಳಿದ ವರ್ಗ ಆಯೋಗ ನಡೆಸುತ್ತಿರ್ತಕ್ಕಂಥ ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆಯಲ್ಲಿ ತನ್ನ ಉಪಜಾತಿಗಳನ್ನು ಗುರುತಿಸ್ಕೊಳ್ಬೇಕು ಅಂತೇಳಿ ಈ ಒಂದು ಸಾಮಾಜಿಕ ಜಾಗೃತಿಯನ್ನು ಮೂಡಿಸೋದ್ರ ಜೊತೆಯಲ್ಲಿ ಏನು ಇವತ್ತು ಒಕ್ಕಲಿಗ ಸಮುದಾಯ ತನ್ನ ಉಪಜಾತಿಗಳನ್ನು, ಉದಾಹರಣೆಗೆ ಗಂಗಕ್ಕಾರ ಇರ್ಬೋದು, ಮರಸು ಒಕ್ಕಲಿಗರಿರ್ಬೋದು, ದಾಸ ಒಕ್ಕಲಿಗರಿರ್ಬೋದು, ಹಳ್ಳಿಕಾರು, ನಾಮದಾರಿ ಒಕ್ಕಲಿಗರು, ಇವರೆಲ್ಲರೂ ಸಹ ಉಪಜಾತಿನಲ್ಲಿ ಗುರುತಿಸಿಕೊಳ್ಳೋದಕ್ಕೆ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಿಯಾಗಿ ಒಂದಷ್ಟು ಜನ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಏನು ಸಮಸ್ತ ಒಕ್ಕಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿತ್ತು, ಎಲ್ಲ ಉಪಪಂಗಡಗಳನ್ನ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಕೆಲಸ ಮಾಡ್ತಾ ಇದೆ. ಅದು ಕೇವಲ ಒಕ್ಕಲಿಗ ಕಾಲಮಲ್ಲೂ ಒಕ್ಕಲಿಗ ಅಂತ ಬರೆಸಿ, ಜಾತಿ ಕಾಲಮಲ್ಲೂ ಒಕ್ಕಲಿಗ ಅಂತ ಬರೆಸಿ, ಮತ್ತೆ ಉಪಜಾತಿ ಕಾಲಮಲ್ಲೂ ಸಹ ಒಕ್ಕಲಿಗ ಬರೆಸಿ ಅಂತೇಳಿ ಬಹಳಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ತಪ್ಪು. ಯಾಕಂದ್ರೆ ಜಾತಿ ಕಾಲಮಲ್ಲೂ ಒಕ್ಕಲಿಗ, ಉಪಜಾತಿ ಕಾಲಮಲ್ಲೂ ಒಕ್ಕಲಿಗ ಬರೆಸೋದ್ರಿಂದ ಯಾವುದೇ ಲಾಭ ಇಲ್ಲ. ಬಹಳಷ್ಟು ಜನಕ್ಕೆ ಗೊಂದಲ ಮಾಡ್ತಾ ಇದ್ದಾರೆ ಕೆಲವರು. ಏನಂದ್ರೆ, ನೀವು ಉಪಜಾತಿಯನ್ನು ಬರ್ಸ್ಕೊಂಡ್ರೆ ಒಕ್ಕಲಿಗರ ಸಂಖ್ಯೆಯನ್ನು ಕಡಿಮೆ ಆಗ್ಬಿಡ್ತಾರೆ ಅಂತೇಳಿ. ಇಲ್ಲಿ ನಾವು ಹೇಳ್ತಾ ಇರುವಂತದ್ದು, ಜಾತಿ ಕಾಲಮಲ್ಲಿ ಎಲ್ಲರೂ ಸಹ ಒಕ್ಕಲಿಗ ಬರ್ಸ್ಕೊಳ್ಬೇಕು ಅಂತೇಳಿ. ಜಾತಿ ಕಾಲಮಲ್ಲಿ ಒಕ್ಕಲಿಗ ಅಂತ ಬರ್ಸಿದಾಗ ಯಾವುದೇ ಕಾರಣಕ್ಕೂ ಒಕ್ಕಲಿಗರ ಸಂಖ್ಯೆ ಕಡಿಮೆ ಆಗೋದಿಲ್ಲ. ಉಪಜಾತಿನಲ್ಲಿ ಒಕ್ಕಲಿಗರು ಯಾವ್ಯಾವ ಉಪಜಾತಿಗೆ ಸಂಬಂಧಪಡ್ತೀರಿ, ನೀವು ಗಂಗಕ್ಕಾರ ಇರ್ಬೋದು, ಮರಸು ಒಕ್ಕಲಿಗರು ಇರ್ಬೋದು, ದಾಸ ಒಕ್ಕಲಿಗರು, ಈ ರೀತಿ ಗುರುತಿಸ್ಕೊಳ್ಳೋದ್ರಿಂದ ಉಪಜಾತಿಯ ಸಂಖ್ಯೆಯು ಸಹ ನಿಖರವಾಗಿ ಸಿಗುತ್ತೆ ಅಂತೇಳಿ. ಜೊತೆಯಲ್ಲಿ ಏನು ಇವತ್ತು ಕೇಂದ್ರ ಸರ್ಕಾರದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೆ, ಅದರಲ್ಲಿ ಗಂಗಟ್ಕಾರ ಒಕ್ಕಲಿಗರಿಗೆ, ಮರಸು ಒಕ್ಕಲಿಗರಿಗೆ, ದಾಸ ಒಕ್ಕಲಿಗರಿಗೆ ಮತ್ತೆ ನಾಮದಾರಿ ಒಕ್ಕಲಿಗರಿಗೆ ಅವಕಾಶ ಇದೆ. ಸೆಂಟ್ರಲ್ ಗೌರ್ಮೆಂಟಿನ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ ಗಂಗಕ್ಕಾರ ಒಕ್ಕಲಿಗರು, ಮರಸು ಒಕ್ಕಲಿಗರು, ದಾಸ ಒಕ್ಕಲಿಗರು ಎಲ್ಲರೂ ಸಹ ತಮ್ಮ ಉಪಜಾತಿಗಳನ್ನ ಕಡ್ಡಾಯವಾಗಿ ಗುರುತಿಸ್ಕೊಳ್ಬೇಕು ಅಂತೇಳಿ. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಇಡೀ ಒಕ್ಕಲಿಗ ಸಮುದಾಯಕ್ಕೆ ಘನತೆಯನ್ನು ತಂದುಕೊಟ್ಟಿರುವಂಥದ್ದು ಗಂಗಾ ವಂಶಸ್ಥರು. ಆ ಗಂಗಾ ವಂಶಸ್ಥರಿಂದ ಬಂದಂತ ಗಂಗಕ್ಕಾರ ಒಕ್ಕಲಿಗರು ಇರ್ಬೋದು, ಇವತ್ತು ಜಗತ್ತಿನಾದ್ಯಂತ ಏನು ಕರ್ನಾಟಕವನ್ನು ಪ್ರಖ್ಯಾತಗೊಳಿಸಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾಣದ ಮೂಲಕ ನಾಡಪ್ರಭು ಕೆಂಪೇಗೌಡರ ವಂಶಸ್ಥರು ಬಂದು ಮರಸು ಒಕ್ಕಲಿಗರು. ಇವತ್ತು ನೀವು ಗಂಗಟ್ಕಾರ ಒಕ್ಕಲಿಗರು ಬರ್ಸ್ಕೊಳ್ಬೇಡಿ, ಮರಸು ಒಕ್ಕಲಿಗರು ಬರ್ಸ್ಕೊಳ್ಬೇಡಿ ಅಂತ ಹೇಳಿದ್ರೆ, ಈ ಒಂದು ಇತಿಹಾಸ ಇರತಕ್ಕಂಥ ಎರಡು ಸಮುದಾಯಗಳನ್ನ ನೀವು ಅದರ ಇತಿಹಾಸವನ್ನ ಮರೆಮಾಚಿದಾಗೆ ಅದನ್ನ ಇತಿಹಾಸವನ್ನು ಮುಚ್ಚಿ ಹಾಕಲಿಕ್ಕೆ ಹೊರಟಿದ್ದೀರಾ ಅನ್ನೋದು ಸಾಬೀತಾಗಿದೆ. ಹಾಗಾಗಿ ನಾವು ರಾಜ್ಯದ ಒಕ್ಕಲಿಗ ಸಮುದಾಯಕ್ಕೆ ಕರೆಯನ್ನು ಕೊಡೋದೇನಪ್ಪಾ ಅಂತ ಹೇಳಿದ್ರೆ, ನೀವೆಲ್ಲರೂ ಸಹ ಉಪಜಾತಿಗಳ ಸಮೇತ ಗುರುತಿಸ್ಕೊಳ್ಬೇಕು. ಯಾಕಂದ್ರೆ ಇದೊಂದು ಸದಾವಕಾಶ. ಜಾತಿ ಮತ್ತೆ ಉಪಜಾತಿ, ಜಾತಿ ಕಾಲಮಲ್ಲಿ ಒಕ್ಕಲಿಗನೇ ಬರ್ಸಿ, ಉಪಜಾತಿ ಕಾಲಮಲ್ಲಿ ಮಾತ್ರ ನೀವು ಯಾವ್ಯಾವ ಸಮುದಾಯಕ್ಕೆ ಸಂಬಂಧಪಡ್ತೀರಿ ಆ ಉಪ ಸಮುದಾಯಗಳನ್ನ ಬರ್ಸಿ. ಯಾಕಂದ್ರೆ ಮುಂದೆ ನಮ್ಮ ಉಪ ಪಂಗಡಗಳನ್ನೇ, ಉಪಜಾತಿಗಳನ್ನೇ ಸಮೀಕ್ಷೆ ಮಾಡಲಿಕ್ಕೆ ಯಾವುದೇ ಮತ್ತೆ ಇನ್ನೊಂದು ಯೋಜನೆ ಇಲ್ಲ. ಇವಾಗ ಏನು ಸರ್ಕಾರ ಜಾತಿ ಮತ್ತೆ ಉಪಜಾತಿ ಕಾಲಮನ್ನು ಕೊಟ್ಟಿದೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಈ ಸಮುದಾಯಕ್ಕೆ ಕರೆಯನ್ನು ಕೊಡ್ತಾ, ಇವತ್ತು ಏನು ಈ ಸಮುದಾಯವನ್ನು ಹಾದಿ ತಪ್ಪಿಸ್ತಾ ಇದ್ದಾರಲ್ಲ ಕೆಲವರು, ಏನು ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಒಕ್ಕಲಿಗ ಸಂಘದ ಅಧ್ಯಕ್ಷರಾದಿಯಾಗಿ ಬಹಳಷ್ಟು ಜನ ಇದ್ದಾರೆ. ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಮೊನ್ನೆ ಆದಿಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲೂ ಸಹ ಜಾತಿ ಮತ್ತೆ ಉಪಜಾತಿಗಳು ಯಾವ್ಯಾವ ಬರುತ್ತೆ ಅವನ್ನ ಬರ್ಸ್ಕೊಳ್ಬಹುದು ಅಂತೇಳಿ ಆ ತೀರ್ಮಾನ ಆಗಿದ್ರು ಸಹ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಾತಿನಲ್ಲೂ ಒಕ್ಕಲಿಗ ಮತ್ತೆ ಉಪಜಾತಿನಲ್ಲೂ ಒಕ್ಕಲಿಗ ಅಂತೇಳಿ ಬರ್ಸ್ಕೊಳ್ಬೇಕು ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ತಪ್ಪು ಪ್ರಚಾರವನ್ನು ನಿಲ್ಲಿಸಬೇಕು. ಮತ್ತೆ ಈ ತಪ್ಪು ಪ್ರಚಾರಕ್ಕೆ ಸಮುದಾಯದ ಜನ ಕಿವಿಗೊಡದೆ ತಮ್ಮ ಉಪಜಾತಿಯನ್ನ ಬರೆಸಬೇಕು. ಆ ಮುಖಾಂತರ ಒಕ್ಕಲಿಗ ಸಮಾಜ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಜೊತೆಯಲ್ಲಿ ನಾವು ಯಾವ್ಯಾವ ಉಪಜಾತಿಗಳು ಎಷ್ಟೆಷ್ಟಿದ್ದೀವಿ ಅಂತೇಳಿ ಒಂದು ನಿಖರವಾದ ಮಾಹಿತಿಯನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಸಮಾಜ ಯೋಚನೆ ಮಾಡಬೇಕಾಗಿರುವಂಥದ್ದು. ವಿವಿಧತೆಯಲ್ಲಿ ಒಕ್ಕಲಿಗ ಸಮುದಾಯ ಇದೆ. ಇವತ್ತು ಒಕ್ಕಲಿಗ ಸಮುದಾಯ ಗಂಗಕ್ಕಾರ ಏನು ಮೇಜರ್ ಬಂದ್ರು ಸಹ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರು ಸಹ, ಮರಸು ಒಕ್ಕಲಿಗರು ಕೆಂಪೇಗೌಡರ ವಂಶಸ್ಥರು ಬರ್ತಾರೆ, ಈಗ ದಾಸ ಒಕ್ಕಲಿಗರು ಇದ್ದಾರೆ. ಎಲ್ಲರಿಗೂ ಸಹ ಅವರದೇ ಆದಂತ ಪದ್ಧತಿಗಳಿದ್ದಾವೆ, ಅವರದೇ ಆದಂತ ಸಂಪ್ರದಾಯಗಳಿದ್ದಾವೆ. ಹಾಗಾಗಿ ಅವೆಲ್ಲವೂ ಉಳ್ಕೊಳ್ಬೇಕು. ಮುಂದೆ ಏನಾದ್ರು ನಾವು ಉಪಜಾತಿಗಳನ್ನು ಗುರುತಿಸದೆ ಹೋದ್ರೆ ಮುಂದೆ ಸರ್ಕಾರದ ಮಟ್ಟದಲ್ಲೂ ಸಹ ದಾಖಲೆಗಳು ಸಹ ನಮ್ಮ ಉಪಜಾತಿಗಳು ಅಳಿಸಿ
ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನು ಒಕ್ಕಲಿಗರಲ್ಲಿ ಉಪಜಾತಿಗಳು ಅಂತ ಹೇಳಿದ್ರೆ ಬರೀ ಜಾನಪದ ಕಥೆಗಳಲ್ಲಿ ಆಡಲ್ಲಿ ಕೇಳಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಒಕ್ಕಲಿಗ ಸಮುದಾಯ ಎಚ್ಚೆತ್ತುಕೊಳ್ಬೇಕು, ಉಪಜಾತಿಯನ್ನು ಗುರುತಿಸುವ ಜೊತೆಯಲ್ಲಿ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಸಮುದಾಯಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಅವ್ರು ಹೇಳಿದ್ದಾರೆ ಒಕ್ಕಲಿಗರು ಅಂತ. ಒಕ್ಕಲಿಗ ಸಮುದಾಯ ಯಾರು ಮಾತು ಕೇಳ್ತಾರೆ ಅಲ್ಲ, ನಮ್ಮ ಈ ಸಂಸ್ಥೆಯಿಂದ ನಡೆಯುತ್ತಿರುವ ಪರಮ ಪೂಜ್ಯ ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ಹಾಗೂ ನನ್ನ ಸ್ನೇಹಿತರಾದ ಹಿರಿಯರಾದಂತಹ ವಿನೋದ್ ಸರ್ಗು, ರಾಜ್ಯಾಧ್ಯಕ್ಷರು ರೈತರ ಸಂಘ, ಹಾಗೂ ನಮ್ಮ ಸಂತೋಷ್ ಸರ್ ರಾಜ್ಯ ಸಂಚಾಲಕರು, ಹಾಗೂ ನಮ್ಮ ದೇವರಾಜರವರು ಚಲನಚಿತ್ರ ನಿರ್ಮಾಪಕರು, ನಮ್ಮ ಕುಲ ಬಾಂಧವರು, ಅವರಿಗೂ ಸಹ ಈ ಸಭೆಗೆ ಸ್ವಾಗತ. ಹಾಗೂ ನಮ್ಮ ಆನಂದ್ ಕುಮಾರ್ ಅವರು ಸಹ ರಾಜ್ಯ ಸಂಚಾಲಕರಾಗಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ಇಂದು ಪ್ರಾರಂಭವಾಗಿರುವಂತಹ ಜನಗಣತಿಯಲ್ಲಿ ನಮ್ಮ ಕುಲ ಬಾಂಧವರು ಗುರುಗಳು ಹೇಳಿದ ಹಾಗೆ, ಹಾಗೂ ಆದಿಚುಂಚನಗಿರಿ ಮಠಾಧೀಶರು ಹಾಗೂ ನಮ್ಮ ರಾಜಕೀಯ ಎಲ್ಲ ಗಣ್ಯರು ಸೇರಿ ತೀರ್ಮಾನ ಮಾಡಿದಂತೆ ಎಲ್ಲರೂ ಸಹ ಅದನ್ನು ಅಳವಡಿಸಿ ಕಾಲಂ ನಂಬರ್ 9ರಲ್ಲಿ ಒಕ್ಕಲಿಗ, ಕಾಲಂ ನಂಬರ್ 10 ಉಪಜಾತಿಯಲ್ಲಿ ಅವರು ಸೇರಿದಂಥ ಗಂಗಡ್ಕರ್ ಆಗಲಿ, ಮನಸು ಒಕ್ಕಲಾಗಲಿ ಮುಂತಾದ ನಮ್ಮ ಇತ್ಯಾದಿ ಯಾವ ಉಪಜಾತಿಗಳಿವೆ ಅವ್ರು ಬರೆಸಬೇಕಾಗಿ ನಮ್ಮ ಕುಲ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇಂಥ ಜನಗಣತಿ ಬರೋದು 10 ವರ್ಷಕ್ಕೋ 20 ವರ್ಷಕ್ಕೋ, ಈ ಬಂದಿರೋ ಕಾಲಾವಕಾಶ ನಾವು ದಯಮಾಡಿ ಉಪಯೋಗಿಸ್ಕೊಂಡು ನಮ್ಮ ಮಕ್ಕಳಿನ ವಿದ್ಯಾಭ್ಯಾಸಕ್ಕೆ ಹಾಗೂ ಕೆಲಸಕ್ಕೆ ಸೇರುವಂತ ಸಮಯದಲ್ಲಿ ಮೀಸಲಾತಿ ಯೂಸ್ ಆಗುತ್ತೆ, ಉಪಜಾತಿ ಬರುತ್ತೆ ಅಂತ ನಮ್ಮ ಎಲ್ಲರ ತಿಳುವಳಿಕೆ ನೀಡಿ ನಮ್ಮ ಕುಲ ಬಾಂಧವರು ಹೇಳ್ತಾ ಇದ್ದಾರೆ. ನಾವು ಇದನ್ನ ಅಳವಡಿಸ್ಬೇಕು, ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆ ಉಳಿಬೇಕು ಅಂದ್ರೆ ನಾವು ಇದೇ ರೀತಿ ಬರೆಸ್ಬೇಕು ಅಂತ ನಿಮ್ಮೆಲ್ಲ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಬೇರೆ ವ್ಯಕ್ತಿಗಳು ನಮ್ಮ ಕುಲ ಬಾಂಧವರು ಗೊಂದಲ ಉಂಟು ಮಾಡ್ತಾ ಇದ್ದಾರೆ, ಯಾರು ಸಹ ಈ ಗೊಂದಲಗಳನ್ನು ಮಾಡಬಾರ್ದು. ದಯಮಾಡಿ ನಮ್ಮ ಸಮಾಜ ಉಳಿಬೇಕು ಅಂದ್ರೆ ನೀವೆಲ್ಲ ಒಂದೇ ರೀತಿ ಹೇಳಿಕೆಯನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಇವತ್ತು ಬರ್ಸಿ ನಾಳೆ ಅದನ್ನ ಅಳಿಸಾಕಿ ಹೊಸದಾಗಿ ಬರ್ಸಿದ್ರೆ ಆಗೋದಿಲ್ಲ. ದಯಮಾಡಿ ನೀವೆಲ್ಲ ಒಳ್ಳೆ ರೀತಿ ಒಗ್ಗಟ್ಟಿಂದ ಒಂದೇ ಮಂತ್ರ ಹೇಳಿ, ಜಾತಿ ಒಕ್ಕಲಿಗ, ಕಾಲಂ ನಂಬರ್ 10 ಉಪಜಾತಿಯಲ್ಲಿ ಮನಸು ಒಕ್ಕಲಿಗ, ಗಂಗಡ್ಕರ್ ಒಕ್ಕಲಿಗ ಇತ್ಯಾದಿಗಳನ್ನು ಬರೆಸಿ ಎಂದು ಮನವಿ ಮಾಡಿ ಎಂದು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಂತ ಇದ್ದೀನಿ. ಕುಲ ಬಾಂಧವರೇ, ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಇಂದು ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಎಲ್ಲರೂ ಸಹ ಮಾಡ್ತಾ ಇದ್ದಾರೆ, ಆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರೀತಿ ಆಗ್ತಾ ಇದ್ರೆ, ಈಗೇನು ಸ್ವಾಮೀಜಿ ಮಾತಾಡಿದ್ರೆ ಇವ್ರು ಹೇಳ್ದಂಗೆ ಬರ್ಸ್ಬೇಕಾ, ಇನ್ನೊಬ್ರು ತಿಳುವಳಿಕೆ 10 ವರ್ಷದಿಂದಲೂ ಸಹ ಇದ್ರ ಬಗ್ಗೆ ಗುರುಗಳು ತುಂಬಾ ರೀತಿ ಅಧ್ಯಯನ ಮಾಡಿ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಒಬ್ಬೊಬ್ರು ಹೇಳ್ತಾರೆ, ಇಲ್ಲ ಆ ಸ್ವಾಮಿ ಹೇಳಿದ್ರೆ ಬರ್ಸ್ತೀವಿ, ಈ ಸ್ವಾಮಿ ಹೇಳಿ ಬರ್ಸ್ತೀವಿ. ಎಲ್ಲಾ ಸ್ವಾಮೀಜಿ ನಮ್ಮ ಸಮಾಜಕ್ಕೆ ಉದ್ಧಾರಕ್ಕೆ ಬಂದಿರೋದು ಹೊರತು ಅವರೇನು ಗಂಡ ಮಕ್ಕಳು ಹೆಂಡತಿ ಯಾರು ಇಲ್ಲ. ಅವರೆಲ್ಲ ಸನ್ಯಾಸಿ ಆಗಿರೋದ್ರಿಂದ ನಮ್ಮ ಭವಿಷ್ಯವನ್ನು ಅವರು ಸರಿಪಡಿಸಲು ಹೇಳ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಸಹ ಒಕ್ಕಲಿಗರು, ಉಪಜಾತಿ ಕಾಲಂನಲ್ಲಿ ಗಂಗಡ್ಕರು, ಮನಸ್ಸು, ಸರ್ಪ ಒಕ್ಕಲಿಗರು ಈ ತರ ನೀವು ಇತ್ಯಾದಿ ಬರೆಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟ ನಮಗೆ ಸಿಕ್ಕಿದೆ. ಇದು ನಮ್ಮ ಭಾಗ್ಯಾರ್ಥಿಗಳು. ಇಷ್ಟು ವರ್ಷಗಳ ಕಾಲ ಸಮೀಕ್ಷೆಯಲ್ಲಿ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಸ್ವಾಮೀಜಿಗಳು, ನಮ್ಮ ಸಿದ್ದರಾಮ ಚೈತನ್ಯ, ನಿರ್ಮಲಾನಂದ ಸ್ವಾಮಿಗಳು, ಇವರು ಕೂಡಿ ಮತ್ತೆ ಬೇರೆ ಎಲ್ಲ ಜಾತಿ ಹೋರಾಟಗಾರರು ಎಲ್ಲವೂ ಸಮಿತವಾಗಿ ಇದನ್ನು ಒಂದು ಗಣನೆ ತಗೊಂಡು ಜಾತಿ ಸಮೀಕ್ಷೆ ಆಗಬೇಕಿದ್ದು ಸರಿಯಾಗಿಲ್ಲ, ತಪ್ಪಾಗಿದೆ ಅಂತೇಳಿ ಆದಷ್ಟು ಅದನ್ನ ಜಾರಿಗೆ ತಂದ ಮೇಲೆ ಈ ರೀತಿ ಜನರನ್ನ ಬೇರೆ ಹಾದಿಯಲ್ಲಿ ತಳ್ಳುವಂತ ಕೆಲಸ ಬೇಡ. ಏನಿದೆ ಜಾತಿ ಕಾಲಂನಲ್ಲಿ ಒಕ್ಕಲಿಗ, ಉಪಜಾತಿ ಕಾಲಂನಲ್ಲಿ ಏನಿದ್ದಾರೆ ಉಪಜಾತಿ ಯಾವ್ದಿರ್ತದೆ ಅದನ್ನ ಉಪಜಾತಿಗಳನ್ನ ಕಡ್ಡಾಯವಾಗಿ ತೋರಿಸಿ. ಇದೇನಾದ್ರು ಗುರುಗಳು ಹೇಳಿದಂಗೆ ಇಲ್ಲೂ ಒಕ್ಕಲಿಗ ಮತ್ತೆ ಉಪಜಾತಿಯಲ್ಲಿ ಒಕ್ಕಲಿಗ ಅಂತ ತಕ್ಷಣ ಅಂದಾಗ ಡಬಲ್ ಕೋಟಿಂಗ್ ಏನು ಆಗೋದಿಲ್ಲ, ಎಲ್ಲ ಒಂದೇ. ಆಕ್ಚುಲಿ ಒಕ್ಕಲಿಗ ಫಸ್ಟ್ ಮೇನ್ ಜಾತಿ ಅಂತಂದ್ರೆ ಒಕ್ಕಲಿಗ, ತದನಂತರ ಅವರದೇ ಆದ ಧರ್ಮ ಇರ್ತದೆ. ಒಕ್ಕಲಿಗರಲ್ಲಿ ಸುಮಾರು ಒಕ್ಕಲಿಗರಿದ್ದಾರೆ, 134, 130 ಚಿಲ್ಲರೆ ಇದೆ. ಅವರವರ ಒಂದು ಪಂಗಡಗಳನ್ನ ಅವ್ರನ್ನೇ ಉಳಿಸ್ಕೊಳ್ತಕ್ಕಂಥದ್ದು, ಅವ್ರ ಜಾತಿಯ ಧರ್ಮಗಳನ್ನ ಕಾಪಾಡಿಕೊಳ್ತಕ್ಕಂಥದ್ದು
ಆ ಸಂಸ್ಕೃತಿನ ಉಳ್ಕೋಬೇಕಾಗಿರೋದು ಅವ್ರ ಧರ್ಮದ ಒಂದು ಒಕ್ಕಲಿಗ ಧರ್ಮದ ಉಪಜಾತಿಗಳ ಧರ್ಮ ಅಂಥದ್ರನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳಿ ಆಮೇಲೆ 80 ವರ್ಷಗಳ ನಂತರ ಇದೊಂದು ಬಂದಾಗ ನಮ್ಗೆ ಎಷ್ಟು ಪರ್ಸೆಂಟ್ ಸಿಕ್ಕಿತ್ತು? 4% ಸಿಕ್ಕಿತ್ತು. ಈಗ ಜನಗಣತಿ ಕೂಡ ಅವಾಗ ಏನ್ ಮಾಡಿದ್ರು, ತಪ್ಪಾಗಿ ಮಾಡಿದ್ರು, ಅತಿ ಕಮ್ಮಿ ತೋರಿಸಿ ನಮ್ಮನ್ನ ಒಂದು ಯಾವುದೇ ರೀತಿಯಾಗಿ ಸರ್ಕಾರಿ ಸವಲತ್ತುಗಳಾಗಿರ್ಬೋದು ಮತ್ತೆ ಬೇರೆ ವಿಚಾರಗಳಲ್ಲಿ ಯಾವುದಾದ್ರು ಸರ್ಕಾರಿ ಮತ್ತೆ ಮೀಸಲಾತಿಗಳಲ್ಲಿ ಮಕ್ಕಳ ಎಜುಕೇಶನ್ ಆದ ತಕ್ಷಣ ಕಾಲೇಜುಗಳಲ್ಲಿ ಮತ್ತೆ ಕೆಲಸ ಉದ್ಯೋಗಗಳಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಎಲ್ಲರಿಗೂ ವಂಚಿತರಾಗಿರ್ತಾರೆ. ಹೀಗಾಗಿ ಈಗಲಾದರೂ ನಮ್ಮ ಒಕ್ಕಲಿಗರ ಕುಲ ಬಾಂಧವರು ಎಚ್ಚೆತ್ತುಕೊಂಡು ಕರೆಕ್ಟಾಗಿ ಯಾರು ಬಂದಿರ್ತಾರೆ, ಆ ಟೀಚರ್ಸ್ಗಳು, ಅಂಗನವಾಡಿ ಕಾರ್ಯಕರ್ತರು ಯಾರು ಬಂದಿರ್ತಾರೆ, ಗಮನಿಸಿ ಏನು ಬಂದಿದ್ದೀರಾ ನೀವು ಅನ್ನೋದನ್ನ, ಏನು ಹೇಳಿಕೆ ಕೊಟ್ಟಿದ್ದೀರಾ ನೀವು ಅನ್ನೋದನ್ನ ನೀಟಾಗಿ ಅದನ್ನ ಗಣನೆಗೆ ತಗೊಂಡು ಎಲ್ಲವೂ ಎಂಟ್ರಿ ಆದಮೇಲೆ ತಾವು ಅದನ್ನ ಮತ್ತೆ ಪರಿಶೀಲನೆ ಮಾಡಿ ನಾನು ಹೇಳಿಕೆ ಕೊಟ್ಟದ್ದು ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ತಿಳ್ಕೊಂಡು ಕಡೆ ಸಹಿ ಹಾಕಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.